ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. 50 ದಿವಸಗಳ ಮಹಾ ಉಪವಾಸದ 15ನೇ ದಿನಕ್ಕೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 12ರಿಂದ 16ನೇ ತನಕ ಇರುವಂಥ ವಚನಗಳು. 15ನೇ ವಚನ ಈ ರೀತಿಯಲ್ಲಿ ಹೇಳುತ್ತದೆ: ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು ಎಂಬುದಾಗಿ. ವ್ಯತ್ಯಸ್ತ ಜೀವನ ಅನುಭವಗಳನ್ನು ಒಳಗೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪೇತ್ರನು. ಯೇಸುಸ್ವಾಮಿ ಪೇತ್ರನನ್ನು ತನ್ನ ಸೇವೆಗೆ ಕರೆಯುವಾಗ ಆತನು ಒಬ್ಬ ಸಾಧಾರಣ ಮನುಷ್ಯನಾಗಿ ಸಮುದ್ರದಲ್ಲಿ ಮೀನು ಹಿಡಿಯುತ್ತಿದ್ದನು. ಯೇಸು ತನ್ನ ಶಿಷ್ಯರಲ್ಲಿ ಅತಿ ಹೆಚ್ಚು ಪ್ರೀತಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪೇತ್ರನು. ಯೇಸುಸ್ವಾಮಿಯ ಜೊತೆಯಲ್ಲಿ ಸೇವೆ ಮಾಡುವಾಗ ಅನೇಕ ಸಮಯಗಳಲ್ಲಿ ಪೇತ್ರನಿಗೆ ವಿವಿಧವಾದ ಸೋಲುಗಳು, ತಪ್ಪುಗಳು, ಪರಾಜಯಗಳು ಉಂಟಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಪವಿಶ್ವಾಸಿಯಾದ ಪೇತ್ರನು ಎಂಬುದಾಗಿ ಹೇಳುತ್ತೇವೆ. ಸ್ವಾರ್ಥಕ್ಕಾಗಿ ತನ್ನ ಗುರುವನ್ನು ನಾನು ಅರಿಯನು ಎಂಬುದಾಗಿ 3 ಸಲ ತಳ್ಳಿ ಹೇಳಿದಂಥ ಕೆಟ್ಟ ಹೆಸರು ಪೇತ್ರನಿಗೆ ಬಂದಿದೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ನಂತರ ಯೇಸುಸ್ವಾಮಿಯನ್ನು ಬಿಟ್ಟು ತನ್ನ ಹಳೆಯ ಕೆಲಸವಾದ ಮೀನು ಹಿಡಿಯುವಂಥ ಕೆಲಸಕ್ಕೆ ಹೋದಂಥ ಪೇತ್ರನು ನಾವು ನೋಡುತ್ತೇವೆ. ಆದರೆ ಯೋಹಾನ್ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಪುನರುತ್ಥಾನದ ಅನಂತರ ತನ್ನ ಶಿಷ್ಯರಿಗೆ ದರ್ಶನ ಕೊಡುವ ಸಮಯದಲ್ಲಿ ಸ್ವಾಮಿ ಪೇತ್ರನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. 3ನೇ ಸಲ ಯೇಸು ಸ್ವಾಮಿ ಪ್ರಶ್ನೆ ಕೇಳಿದಾಗ ದುಃಖಪಟ್ಟು ಹತ್ತುಕೊಂಡು, ಸ್ವಾಮಿ ನೀ ಎಲ್ಲ ಬಲ್ಲೆ ಎಂದು ಹೇಳಿದನು. ಸ್ವಾಮಿ ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಹೇಳಿದ. ದೇವರ ಶಕ್ತಿಯನ್ನು ಪಡೆದುಕೊಂಡ, ದೇವರ ದರ್ಶನವನ್ನು ಪಡೆದುಕೊಂಡ ಪೇತ್ರನು ಅಪೊಸ್ತಲರ ಕೃತ್ಯಗಳ ಪುಸ್ತಕಕ್ಕೆ ಬರುವಾಗ ಆತನು ಅತಿ ದೊಡ್ಡ ಸೇವೆಯನ್ನು ಮಾಡುವುದು ನಾವು ನೋಡುತ್ತೇವೆ. ಒಂದೇ ಪ್ರಸಂಗದಲ್ಲಿ 3,000 ಜನರು ದೀಕ್ಷಾಸ್ನಾನ ತಕ್ಕೊಂಡು ಸಭೆಗೆ ಸೇರಿದರು. ಹುಟ್ಟುಕುಂಡನಾದ ಒಬ್ಬ ಮನುಷ್ಯನನ್ನು ಸೌಖ್ಯ ಮಾಡುವುದು, ಹೀಗೆ ಅನೇಕ ಅದ್ಭುತ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನಾವು ಧ್ಯಾನ ಮಾಡುವಂಥ ವೇದ ಭಾಗದಲ್ಲಿ ಪೇತ್ರನು ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಒಬ್ಬ ಸಾಧಾರಣ ವ್ಯಕ್ತಿಯಾದಂಥ ಪೇತ್ರನು ದೇವರ ಸನ್ನಿಧಿಯಲ್ಲಿ ತನ್ನನ್ನೇ ಸಮರ್ಪಿಸಿದಾಗ ದೇವರು ಅವನನ್ನು ತನ್ನ ಸೇವೆಗೆ ಉಪಯೋಗಿಸುವುದು ನಾವು ನೋಡುತ್ತೇವೆ. ಆತನ ನೆರಳಾದರೂ ಬಿದ್ದರೆ ಸಾಕು ಎಂಬುದಾಗಿ ಇಚ್ಛಿಸುವಂಥ ದೈವಜನರು ನಾವು ಪೂರ್ಣವಾಗಿ ಯೇಸು ಸ್ವಾಮಿಯಲ್ಲಿ ಸಮರ್ಪಿಸಿದವರು. ನಮ್ಮ ಜೀವನವನ್ನು ಇದರಿಗೆ ಆಶೀರ್ವಾದಕರವಾಗಬೇಕು. ನಮ್ಮ ನೆರಳು ಬೀಳುವುದ ಮೂಲಕವಾಗಿ ಇದರಿಗೆ ಸೌಖ್ಯವನ್ನು ಉಂಟಾಗಬೇಕು. ನಾವು ಇದನ್ನು ಭೇಟಿಯಾಗುವುದು, ನಾವು ಇದರ ಮನೆಗಳನ್ನು ಸಂದರ್ಶನೆ ಮಾಡುವುದು, ಇದರೊಟ್ಟಿಗೆ ನಮ್ಮ ಜೊತೆ ವಿಶ್ವಾಸಿಗಳೊಟ್ಟಿಗೆ ಇರುವುದು ನಮ್ಮ ಸಂಬಂಧ ಅವರ ಕುಟುಂಬಕ್ಕೂ ವ್ಯಕ್ತಿಗಳಿಗೂ ಆಶೀರ್ವಾದವಾಗುವುದು ಮತ್ತು ಅವರ ಸೌಖ್ಯಕ್ಕೂ ಅದು ಕಾರಣವಾಗಬೇಕು. ಪೇತ್ರನ ಹಾಗೆ ನಾವು ಸಹ ಇದರಿಗೆ ಆಶ್ವಾಸವನ್ನು, ನಾವು ಸಮಾಧಾನವನ್ನು, ಸೌಖ್ಯವನ್ನು ಕೊಡುವವರಾಗಿ ನಾವು ಕ್ರೈಸ್ತ ಜೀವನವನ್ನು ಮುನ್ನಡೆಸೋಣ. ಪ್ರಾರ್ಥನೆ ಮಾಡಿ. ದೇವರ ಆಗಿರೋ ಕರ್ತನೇ, ನೀ ನಮಗೆ ಕೊಟ್ಟಿರುವಂತೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಾವು ನಿನ್ನಲ್ಲಿ ಸಮರ್ಪಿತರಾಗಿದ್ದೇವೆ ಕರ್ತನೇ. ನಮ್ಮ ಮೂಲಕವಾಗಿ ಅನೇಕರಿಗೆ ಸೌಖ್ಯವನ್ನು, ಸಮಾಧಾನವನ್ನು, ಆಶ್ವಾಸವನ್ನು ಉಂಟಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲರನ್ನ ಆಶೀರ್ವದಿಸು. ಯೇಸು ಸಾಮುದ್ದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್.